ಪ್ರಧಾನಿ ಹುದ್ದೆಗೆ ಮೋದಿ ರಾಜೀನಾಮೆ, ಸರ್ಕಾರ ರಚನೆಗೆ ಇಂಡಿಯಾ ಸೀಕ್ರೆಟ್ ಮೀಟಿಂಗ್, ನಿತೀಶ್ ಕುಮಾರ್ ನಡೆ ತೀವ್ರ ಕುತೂಹಲ. 17ನೇ ಲೋಕಸಭೆ ಕೊನೆಯಾಗಿದ್ದು ಇವತ್ತು ಪ್ರಧಾನಿ ಮೋದಿ ತಮ್ಮ ಪ್ರಧಾನಿ ಹುದ್ದೆಗೆ ರಾಜೀನಾಮೆ ಸಲ್ಲಿಸಿದ್ದಾರೆ. ಜೊತೆಗೆ ಜೂನ್ 8ರಂದು 3ನೇ ಸಲ ಪ್ರಧಾನಿಯಾಗೋಕೆ ಸಿದ್ಧವಾಗ್ತಿದ್ದಾರೆ. ಆದ್ರೆ ಇಂಡಿಯಾ ಒಕ್ಕೂಟದ ಸೀಕ್ರೆಟ್ ಮೀಟಿಂಗ್ ಬಿಜೆಪಿ ನಾಯಕರ ಎದೆಯಲ್ಲಿ ಅವಲಕ್ಕಿ ಕುಟ್ಟಿದಂತಾಗ್ತಿದೆ. ಅಷ್ಟೇ ಅಲ್ಲ, ಜಂಪಿಂಗ್ ಸ್ಟಾರ್ ನಿತೀಶ್ ಕುಮಾರ್ ನಡೆ ಏನಾಗುತ್ತೆ ಅನ್ನೋ ಕುತೂಹಲ ಕ್ಷಣ ಕ್ಷಣಕ್ಕೂ ಹೆಚ್ಚಾಗ್ತಾನೆ ಇದೆ. ಹಾಗಾದ್ರೆ ಇಂಡಿಯಾ ಒಕ್ಕೂಟದ ನಾಯಕರು ಕೂಡ ಸರ್ಕಾರ ರಚನೆಗೆ ಸಿದ್ಧತೆ ಮಾಡ್ಕೊಂತಿದ್ದಾರಾ? ಮೋದಿ ಮತ್ತೆ ಪ್ರಧಾನಿಯಾಗೋ ಕನಸಿಗೆ ಅಡ್ಡಿಪಡಿಸುತ್ತಾ ಇಂಡಿಯಾ ಒಕ್ಕೂಟ? ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೇ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ನಾವೇ ದೊರೆಗಳು, ನಾವು ಹೇಳಿದ್ದೇ ವೇದ, ಮಾಡಿದ್ದೇ ರೂಲು ಅನ್ನೋ ರೇಂಜ್ಗೆ ಕೇಂದ್ರ ಬಿಜೆಪಿ ನಾಯಕರು ಕಳೆದ 10 ವರ್ಷಗಳಿಂದ ಆಡ್ತಿದ್ರು. ಆದ್ರೆ ಈಗ ಕಾಲ ಬದಲಾಗಿದೆ. ಲೋಕಸಭಾ ಚುನಾವಣಾ ಫಲಿತಾಂಶ ಬಿಜೆಪಿ ನಾಯಕರಿಗೆ ಗರ್ವಭಂಗ ಮಾಡಿದೆ. ಕೇವಲ 241 ಸೀಟುಗಳನ್ನು ಕೊಟ್ಟಿರೋ ಮತದಾರರು ಎನ್ಡಿಎಗೆ ಮೂಗುದಾರ ಹಾಕಿದ್ದಾರೆ. ಇದರ ಮಧ್ಯೆಯೂ ಈಗಾಗಲೇ ತಮ್ಮ ಪ್ರಧಾನಿ ಹುದ್ದೆಗೆ ರಾಜೀನಾಮೆ ಕೊಟ್ಟಿರೋ ನರೇಂದ್ರ ಮೋದಿ ಜೂನ್ 8ರಂದು ಮತ್ತೆ ಪ್ರಧಾನಿಯಾಗಿ ಅಧಿಕಾರ ಸ್ವೀಕರಿಸೋಕೆ ತುದಿಗಾಲ ಮೇಲೆ ನಿಂತಿದ್ದಾರೆ. ಇದೇ ವಿಚಾರವಾಗಿ ಚರ್ಚೆ ನಡೆಸೋಕೆ ಮಾಜಿ ಪ್ರಧಾನಿ ನರೇಂದ್ರ ಮೋದಿ ಎನ್ಡಿಎ ಮಿತ್ರ ಪಕ್ಷಗಳ ಸಭೆ ಕರೆದಿದ್ದಾರೆ. ಹೀಗಾಗಿ ಆ ಸಭೆಯಲ್ಲಿ ಭಾಗವಹಿಸೋಕೆ ಬಿಹಾರ ಸಿಎಂ ನಿತೀಶ್ ಕುಮಾರ್, ಟಿಡಿಪಿಯ ಚಂದ್ರಬಾಬು ನಾಯ್ಡು, ಜನಸೇನಾ ಪಕ್ಷದ ಪವನ್ ಕಲ್ಯಾಣ್ ದಿಲ್ಲಿಗೆ ಹಾರಿದ್ದಾರೆ. ಇತ್ತ ಕಾಂಗ್ರೆಸ್ ನೇತೃತ್ವದ ಇಂಡಿಯಾ ಒಕ್ಕೂಟ ಕೂಡ ದಿಲ್ಲಿಯಲ್ಲಿ ಸಭೆ ನಡೆಸಿದೆ. ಈ ಸಭೆಯಲ್ಲಿ ಮಿತ್ರ ಪಕ್ಷಗಳ ನಾಯಕರೆಲ್ಲ ಭಾಗವಹಿಸಿದ್ದಾರೆ. ಇಂಟ್ರೆಸ್ಟಿಂಗ್ ವಿಚಾರ ಏನಂದ್ರೆ, ಜೆಡಿಯು ನಾಯಕ ನಿತೀಶ್ ಕುಮಾರ್ ಮತ್ತು ಆರ್ಜೆಡಿ ನಾಯಕ ತೇಜಸ್ವಿ ಯಾದವ್ ಇಬ್ಬರು ಒಂದೇ ವಿಮಾನದಲ್ಲಿ ಇವತ್ತು ದಿಲ್ಲಿಗೆ ಹಾರಿದ್ರು. ನಿತೀಶ್ ಕುಮಾರ್ ಅವರನ್ನ ಇಂಡಿಯಾ ಒಕ್ಕೂಟಕ್ಕೆ ಸೆಳೆಯಬೇಕು ಅನ್ನೋ ಟೈಮಲ್ಲೇ ಐಎನ್ಡಿಎ ಒಕ್ಕೂಟದ ತೇಜಸ್ವಿ ಯಾದವ್ ಮತ್ತು ಇಂಡಿಯಾ ಒಕ್ಕೂಟದ ನಿತೀಶ್ ಕುಮಾರ್ ಒಂದೇ ವಿಮಾನದಲ್ಲಿ ಅಕ್ಕಪಕ್ಕ ಕೂತ್ಕೊಂಡು ಮಾತನಾಡಿರುವುದು ತೀವ್ರ ಕುತೂಹಲ ಮೂಡಿಸುತ್ತಿದೆ. ನಿಮ್ಗೆ ಗೊತ್ತಿರಲಿ, ಜೂನ್ 4ರಂದು ಲೋಕಸಭಾ ಚುನಾವಣಾ ಫಲಿತಾಂಶ ಹೊರಬಿದ್ದಿದ್ದೇ ತಡ ನಿತೀಶ್ ಕುಮಾರ್ ಹಾಗೂ ಚಂದ್ರಬಾಬು ನಾಯ್ಡುಗೆ ಭಾರಿ ಬೇಡಿಕೆ ಸೃಷ್ಟಿಯಾಗಿತ್ತು. ಈ ಇಬ್ಬರ ಜೊತೆಯೂ ಇಂಡಿಯಾ ಒಕ್ಕೂಟದ ನಾಯಕರು ಎನ್ಸಿಪಿ ಮುಖ್ಯಸ್ಥ ಶರದ್ ಪವಾರ್ ಅವರ ಮೂಲಕ ಮಾತನಾಡಿದ್ದಾರೆ ಎನ್ನಲಾಗಿದೆ. ಇದರ ಬೆನ್ನಲ್ಲೇ ಮಾಜಿ ಪ್ರಧಾನಿ ನರೇಂದ್ರ ಮೋದಿ ಚಂದ್ರಬಾಬು ನಾಯ್ಡು ಅವರ ಜೊತೆ ಮಾಜಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ನಿತೀಶ್ ಕುಮಾರ್ ಅವರ ಜೊತೆ ಮಾತನಾಡಿದ್ದು ಎನ್ಡಿಎನಲ್ಲೇ ಉಳಿಯುವಂತೆ ಮನವಿ ಮಾಡಿದ್ದಾರೆ. ಈ ವೇಳೆ ಇಬ್ಬರು ನಾಯಕರು ಎನ್ಡಿಎ ಮುಂದೆ ತಮ್ಮದೇ ಆದ ಬೇಡಿಕೆಗಳನ್ನಿಟ್ಟಿದ್ದಾರೆ. ಜೊತೆಗೆ ಇಂಡಿಯಾ ಒಕ್ಕೂಟ ತಮಗೆ ನೀಡಿರುವ ಆಫರ್ಗಳನ್ನು ಕೂಡ ತಿಳಿಸಿದ್ದಾರೆ ಅಂತ ಗೊತ್ತಾಗಿದೆ. ಹಾಗಾದ್ರೆ ಈ ಇಬ್ಬರು ನಾಯಕರ ಬೇಡಿಕೆಗಳೇನು ಗೊತ್ತಾ? ಮೊದಲಿಗೆ ಟಿಡಿಪಿಯ ಚಂದ್ರಬಾಬು ನಾಯ್ಡು ಅವರ ಬೇಡಿಕೆಗಳೇನು ಅಂತ ನೋಡೋದಾದ್ರೆ, ಆಂಧ್ರ ಪ್ರದೇಶಕ್ಕೆ 371ನೇ ವಿಧಿ ಮೂಲಕ ವಿಶೇಷ ಸ್ಥಾನಮಾನ ನೀಡಬೇಕು ಹಾಗೂ ತಮ್ಮ ಪಕ್ಷಕ್ಕೆ 3ರಿಂದ 4 ಸಚಿವ ಸ್ಥಾನ ನೀಡಬೇಕು ಅನ್ನೋದು ಚಂದ್ರಬಾಬು ನಾಯ್ಡು ಅವರ ಪ್ರಮುಖ ಬೇಡಿಕೆ. ಅದರಲ್ಲೂ ಹಣಕಾಸು, ರೈಲ್ವೆ, ಕೃಷಿಯಂತಹ ಪ್ರಮುಖ ಖಾತೆಗಳ ಮೇಲೆ ಟಿಡಿಪಿ ಕಣ್ಣಿಟ್ಟಿದೆ ಅನ್ನೋ ಮಾಹಿತಿ ಮೂಲಗಳಿಂದ ಲಭ್ಯವಾಗಿದೆ. ಇನ್ನ ಜೆಡಿಯು ಕೂಡ ಬೇಡಿಕೆಗಳ ವಿಚಾರದಲ್ಲಿ ಹಿಂದೆ ಬಿದ್ದಿಲ್ಲ. ಮೋದಿ ಕ್ಯಾಬಿನೆಟ್ ನಲ್ಲಿ ಪ್ರಮುಖ ಖಾತೆಗಳ ಮೇಲೆ ಜೆಡಿಯು ಕಣ್ಣಿಟ್ಟಿದೆ. ಜೊತೆಗೆ ಆಂಧ್ರ ಮಾದರಿಯಲ್ಲಿ ಬಿಹಾರಕ್ಕೂ ವಿಶೇಷ ಸ್ಥಾನಮಾನ ನೀಡುವಂತೆ ಜೆಡಿಯು ಆಗ್ರಹಿಸಿದೆ ಎನ್ನಲಾಗಿದೆ. ಇಂಡಿಯಾ ಒಕ್ಕೂಟ ತಮಗೆ ಉಪ ಪ್ರಧಾನಿ ಪಟ್ಟದ ಆಫರ್ ಕೊಟ್ಟಿರುವ ಬಗ್ಗೆಯೂ ಅಮಿತ್ ಶಾ ಎದುರಿಗೆ ನಿತೀಶ್ ಕುಮಾರ್ ಪ್ರಸ್ತಾಪಿಸಿದ್ದಾರೆ ಎನ್ನಲಾಗಿದೆ. ಆದ್ರೆ ಎನ್ಡಿಎ ಉಪ ಪ್ರಧಾನಿ ಬೇಡಿಕೆ ಈಡೇರಿಸುವ ಸಾಧ್ಯತೆ ತೀರಾ ಕಡಿಮೆ ಎನ್ನಲಾಗ್ತಿದೆ. ಹೀಗಾಗಿ ಇವತ್ತಿನ ಎನ್ಡಿಎ ಸಭೆಯಲ್ಲಿ ಯಾವೆಲ್ಲ ನಿರ್ಧಾರಗಳಾಗ್ತವೆ, ನಿತೀಶ್ ಕುಮಾರ್ ಮತ್ತು ಚಂದ್ರಬಾಬು ನಾಯ್ಡು ಅವರ ನಿರ್ಧಾರಗಳೇನು ಅನ್ನೋದರ ಮೇಲೆ ಕೇಂದ್ರದಲ್ಲಿ ಎನ್ಡಿಎ ಸರ್ಕಾರ ರಚನೆಯಾಗುತ್ತಾ ಇಲ್ಲ ಐಎನ್ಡಿಎ ಒಕ್ಕೂಟದ ಸರ್ಕಾರ ರಚನೆಯಾಗುತ್ತಾ ಅನ್ನೋದು ನಿಂತಿದೆ. ನಿಮ್ಗೆ ಗೊತ್ತಿರಲಿ, ಟಿಡಿಪಿಯ ಚಂದ್ರಬಾಬು ನಾಯ್ಡು ಮತ್ತು ಜೆಡಿಯುನ ನಿತೀಶ್ ಕುಮಾರ್ ಇಬ್ರು ಹಲವು ಸಲ ಎನ್ಡಿಎದಿಂದ ಹೊರಬಂದು ಮತ್ತೆ ಎನ್ಡಿಎ ಒಕ್ಕೂಟಕ್ಕೆ ಸೇರ್ಪಡೆಯಾಗಿದ್ದಾರೆ. ಈಗ ಎನ್ಡಿಎ ಒಕ್ಕೂಟದಲ್ಲಿ ಇವರಿಬ್ಬರೇ ಕಿಂಗ್ ಮೇಕರ್ ಗಳಾಗಿರೋದ್ರಿಂದ ಎನ್ಡಿಎ ಸರ್ಕಾರ ರಚನೆಯಾದ್ರೂ ಬಿಜೆಪಿ ನಾಯಕರನ್ನ ಕಿರುಬೆರಳಲ್ಲಿ ಆಡಿಸ್ತಾರೆ ಅನ್ನೋ ಮಾತುಗಳು ಕೇಳಿ ಬರ್ತಿವೆ. ಈ ಇಬ್ಬರು ಜಂಪಿಂಗ್ ಸ್ಟಾರ್ ಗಳನ್ನ ಬಿಜೆಪಿ ಅದೇಗೆ ನಡೆಸಿಕೊಳ್ಳುತ್ತೆ ಅನ್ನೋ ಆಧಾರದ ಮೇಲೆಯೇ ಎನ್ಡಿಎ ಸರ್ಕಾರದ ಆಯುಷು ನಿಂತಿರುತ್ತೆ ಅಂದ್ರೆ ತಪ್ಪಾಗಲಾರದು. ಈ ಬಗ್ಗೆ ನೀವೇನಂತೀರಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.